ಹಲೋ ಮೈ ಡಿಯರ್ ಫ್ರೆಂಡ್ಸ್, ನೋಡ್ರಿ SBI DD ತೆಗಿಸ್ಬೇಕಾದ್ರೆ ಒಂದು ಫಾರ್ಮನ್ನು ನೀವು ಫಿಲಪ್ ಮಾಡಬೇಕಾಗತಿ. ಇಲ್ಲಿ ಯಾವ ರೀತಿಯಾಗಿ DD ಫಾರ್ಮನ್ನು ಫಿಲಪ್ ಮಾಡೋದು ಅನ್ನೋದನ್ನ ಹೇಳ್ಕೊಟ್ಟು ನೋಡ್ರಿ. ಈ ಒಂದು ಲೆಫ್ಟ್ ಸೈಡ್ ಆ ಒಂದು ಫಾರ್ಮ್ನ ಲೆಫ್ಟ್ ಸೈಡ್ ಏನು ಬರಬೇಕು, ನಿಮ್ಮ ಬ್ರಾಂಚಿನ ಹೆಸರು ಬರಬೇಕು. ಇಲ್ಲಿ ನೋಡಿ ನಮ್ಮ ಬ್ರಾಂಚ್ ಊರ ರಬಕವಿ ಐತಿ, ರಬಕವಿ ಹೆಸರು ಬರ್ದೀನಿ. ಆಮೇಲೆ ಇಲ್ಲಿ ಡೇಟ್ ಹಾಕಬೇಕು, 21/2026 ಡೇಟ್ ಹಾಕಬೇಕು. ಆಮೇಲೆ ನೇಮ್ ಆಫ್ ಅಪ್ಲಿಕಂಟ್ ಅಂದ್ರೆ ಯಾರು ನೀವು DD ತೆಗಿಸಿರ್ತೀರಿ ಅಥವಾ ನೀವು ನಿಮ್ಮ ಅಕೌಂಟೇ ತೆಗಿಸ್ಬೋದು ಅಥವಾ ಬೇರೆಯವ್ರ ಅಕೌಂಟೇ ತೆಗಿಸ್ಬೋದು. ಆ ಒಂದು ಹೆಸರಿನಲ್ಲಿ ನೇಮ್ ಆಫ್ ಅಪ್ಲಿಕಂಟ್ ಇದ್ದರೆ ಬರಿಬೋದು. ಇಲ್ಲಿ ನನ್ನ ಹೆಸರು ಸಿದ್ಧಾರ್ಥ ಕೋಟಿ ಅಂತ ಬರ್ತೈತಿ. ಆಮೇಲೆ ಪೇಯಿ ನೇಮ್ ಅಂದ್ರೆ ನೀವು ಯಾರ ಹೆಸರಲ್ಲಿ ನೀವು DD ತೆಗಿಸಾತ್ರಿ, ನೀವು ಯಾರಿಗೆ DDನ ಕಳಿಸಾತ್ರಿ ಅವರ ಹೆಸರನ್ನು ನೀವು ಇಲ್ಲಿ ಅಥವಾ ಅವರ ಒಂದು ಇನ್ಸ್ಟಿಟ್ಯೂಷನ್ ಅಥವಾ ಸ್ಕೂಲ್ ಹೆಸರಿನಲ್ಲಿ ಮೆನ್ಷನ್ ಮಾಡಬೇಕಾಗತಿ. ನಾನು ಇಲ್ಲಿ ಆರ್ಮಿ ಪಬ್ಲಿಕ್ ಸ್ಕೂಲ್ ಈ ಒಂದು ಸ್ಕೂಲ್ ಸಲುವಾಗಿ ನಾನು DD ತೆಗಿಸಾತೀನಿ. ಅದರಿಂದ ಇಲ್ಲಿ ನಾನು ಆರ್ಮಿ ಪಬ್ಲಿಕ್ ಸ್ಕೂಲ್ ಅಂತ ಇಲ್ಲಿ ಬರ್ದೀನಿ. ಆಮೇಲೆ ಅಮೌಂಟ್ DD ಅಮೌಂಟ್ 250 ರೂಪಾಯಿ ಐತಿ. ಇಲ್ಲಿ ಎಕ್ಸ್ಚೇಂಜ್ ಅಮೌಂಟ್ ಎಷ್ಟು ಬರ್ತಪ್ಪ ಅಂದ್ರೆ 25 ರೂಪಾಯಿ ಅವರ ಚಾರ್ಜ್ ಮಾಡ್ತಾರೆ. ಟೋಟಲ್ 275 ನಾವಿಲ್ಲಿ ನ್ಯೂಮರಲ್ಸ್ಗಳಲ್ಲಿ ಅಂದ್ರೆ ನಂಬರ್ಸ್ಗಳಲ್ಲಿ ಬರೀಬೇಕು. ಆಮೇಲೆ ಅಮೌಂಟ್ ಇನ್ ವರ್ಡ್ಸ್ ಅಂದ್ರೆ ಇಲ್ಲಿ ಅಕ್ಷರಗಳು ನಾವು ಬರೀಬೇಕು. 275 ಓನ್ಲಿ ಅಂತ ಇಲ್ಲಿ ಬರ್ದೀನಿ. ಇಲ್ಲಿ ಐತಿ ಪಾಸಿಂಗ್ ಆಫೀಸರ್ ಸಹಿ ಮಾಡ್ತಾರೆ. ಆಮೇಲೆ ಇಲ್ಲಿ ನೀವು ಕ್ಯಾಶಲ್ಲಿ ಕೊಡ್ತೀರಪ್ಪ ಅಂದ್ರೆ ಕ್ಯಾಶಿನಲ್ಲಿ ಎಷ್ಟು ಅಮೌಂಟ್ ಅದ ನೀವು ಅದು ಒಂದು ಡಿನಾಮಿನೇಷನ್ ಎಷ್ಟು ಐತಿ ಅದನ್ನ ಬರಿಬೇಕಾಗತಿ. ಒಂದು 1500 ನೋಟ್ದಾಗ ಅಂತಲೇ ಬರ್ಕೋತಬೇಕಾಗತಿ. ಇಲ್ಲಿ ನೀವು ಟೋಟಲ್ ಅನ್ನ ಕಾಯಿನ್ಸ್ ಟೋಟಲ್ ಅನ್ನ ಬರಿಬೇಕು. ಇಲ್ಲಿ ನಾವು ಡೈರೆಕ್ಟ್ ನನ್ನ ಅಕೌಂಟಿಂದ ನಾನು ಡೆಬಿಟ್ ಮಾಡ್ಸಕತ್ತಿದ್ರಿಂದ ನಾ ಇಲ್ಲಿ ಏನೂ ಬರ್ದಿಲ್ಲ. ಅವನ್ನ ಯಾಕಪ್ಪ ಅಂದ್ರೆ ಡೈರೆಕ್ಟ್ ನನ್ನ ಅಕೌಂಟಿಂದ ಆ ಒಂದು DD ಅಮೌಂಟ್ ಡೆಬಿಟ್ ಆಗತಿ. ಇಲ್ಲಿ ನೋಡಿ, ಇಲ್ಲಿ ನೀವು ಪ್ಲೀಸ್ ಇಶ್ಯೂ ನಿಮ್ಗೆ ಯಾವ ಸಂಬಂಧ ನೀವು ಇನ್ನು ಕೊಡತ್ತಿರಪ್ಪ ಅನ್ನೋದು ಫಾರಮ್ ಫಿಲ್ ಮಾಡಿ ನೀವು ಬಾಕ್ಸ್ ಒಳಗೆ ನೀವು ಮಾರ್ಕ್ ಮಾಡಬೇಕಾಗತಿ. ನಾ ಇಲ್ಲಿ ಡಿಮ್ಯಾಂಡ್ ಡ್ರಾಫ್ಟ್ ಬೇಕಾಯ್ತು ನಮ್ಗೆ, ಅದರಿಂದ ಡಿಮ್ಯಾಂಡ್ ಡ್ರಾಫ್ಟ್ ಅನ್ನೋದಕ್ಕೆ ನಾ ಇಲ್ಲಿ ಮಾರ್ಕ್ ಮಾಡೀನಿ. ಅದರಿಂದ ಡೈರೆಕ್ಟ್ ನಮ್ಮ ಅಕೌಂಟಿಂದ ರೊಕ್ಕ ಡೆಬಿಟ್ ಆಗೋದ್ರಿಂದ ನಾ ಇಲ್ಲಿ ಡೆಬಿಟ್ ಮೈ ಅಕೌಂಟ್ ಹಾಕಿ ನಂಬರ್ ಹಾಕೀನಿ, ಅಕೌಂಟ್ ನಂಬರ ಈ ನಮಗೆ ಇದೇ ರೀತಿ ಡೇಟ್ ಹಾಕ್ರಿ. ಆಮೇಲೆ ಇಲ್ಲಿ ಕೂಡ ಪೇಜ್ ನೇಮ್ ಹಾಕಬೇಕು. ನೀವು ಯಾರಿಗೆ DD ತರ್ಸತ್ತೀರಿ, ಯಾರಿಗಾಗಿ ನೀವು DD ತರ್ಸತ್ತಿಲ್ಲ ಅವರ ಒಂದು ನೇಮಲ್ಲಿ ಇಲ್ಲಿ ಬರೀಬೇಕು. ಆರ್ಮಿ ಪಬ್ಲಿಕ್ ಸ್ಕೂಲ್ ಅಂತ ಹಾಕೀನಿ. ಇಲ್ಲಿ ಅಮೌಂಟನ್ನು ವರ್ಡ್ಸಲ್ಲಿ ಬರೀಬೇಕು 275 ಓನ್ಲಿ ಅಂತ. ಮತ್ತು ನಿಮ್ಮ ಮೊಬೈಲ್ ನಂಬರ್ ಹಾಕಬೇಕು. ಆಮೇಲೆ ನಿಮ್ಮ ಹೆಸರು ಮತ್ತು ಊರನ್ನು ನೀವು ಹಾಕಬೇಕಾಗತಿ. ಇಲ್ಲಿ ಇಲ್ಲಿ ಒಂದು ಸಿಗ್ನೇಚರ್ ಆಫ್ ಅಪ್ಲಿಕಂಟ್ ಇಲ್ಲಿ ಒಂದು ಸಹಿ, ಆಮೇಲೆ ಕೆಳಗಡೆ ಒಂದು ಸಹಿಯನ್ನು ನೀವು ಮಾಡಬೇಕಾಗತಿ. ಇಲ್ಲಿ ಕೂಡ 250 DD ಅಮೌಂಟ್ ಮತ್ತು 25 ರೂಪಾಯಿ ಚಾರ್ಜ್, ಟೋಟಲ್ 275 ಆಗಿ ಈ ರೀತಿಯಾಗಿ ನೀವು ಈ ಒಂದು ಫಾರ್ಮನ್ನು ಫಿಲ್ ಮಾಡೋಕ್ಕಾಗತಿ. ಅದೇ ರೀತಿ ಇಲ್ಲಿ ಇನ್ನೊಂದು ಫಾರ್ಮ್ ಕೊಡ್ತಾರೆ ಅವರ. ಇಲ್ಲಿ ಡೆಬಿಟ್ ಇದ್ದಲ್ಲಿ ಏನು ಹಾಕಬೇಕು ಅಂದ್ರೆ ನೀವು ನಿಮ್ಮ ಹೆಸರನ್ನು ಹಾಕಬೇಕು ಮತ್ತು ನಿಮ್ಮ ಅಕೌಂಟ್ ನಂಬರ್ ಹಾಕಬೇಕು. ಇಲ್ಲಿ ನನ್ನ ಹೆಸರು ಹಾಕಿ ಅಕೌಂಟ್ ನಂಬರ್ ಹಾಕೀನಿ. ಆಮೇಲೆ ರುಪೀಸಲ್ಲಿ ನೀವು ಒಂದು ವರ್ಡ್ಸ್ಗಳಲ್ಲಿ ಎಷ್ಟು ಅಮೌಂಟ್ ನಿಮ್ಮದು ಟೋಟಲ್ ಡೆಬಿಟ್ ಆಗುತ್ತೆ ಅದನ್ನ ನೀವು ಬರೀಬೇಕು, ಇನ್ಕ್ಲೂಡಿಂಗ್ ಚಾರ್ಜಸ್ ಹಿಡ್ಕೊಂಡ. ಓಕೆ, ಇಲ್ಲಿ ತೆಳಗೆ ನೀವು ಮೇಲ್ಗಡೆ ಅಕ್ಷರ ಮೇಲೆ ಬರೆದ ಮೇಲೆ ಇಲ್ಲಿ ತೆಳಗೆ ನ್ಯೂಮರಲ್ಸ್ಗಳಲ್ಲಿ ಅಂಕಿಯಲ್ಲಿ ಬರೀಬೇಕು. ಆಮೇಲೆ ಇಲ್ಲಿ ಕೆಳಗಡೆ ಒಂದು ನಿಮ್ಮ ಸಹಿ, ಆಮೇಲೆ ಒಂದು ಬ್ಯಾಕ್ ಸೈಡ್ ಒಂದು ಕೂಡ ನಿಮ್ಮ ಸಹಿ ನೀವು ಮಾಡಬೇಕಾಗತ್ತೆ. ಈ ರೀತಿಯಾಗಿ ನೀವು 2 ಫಾರ್ಮ್ಗಳನ್ನು ಫಿಲಪ್ ಮಾಡಿ ಕೊಡೋದ್ರಿಂದ ನಿಮ್ಗೆ ಅವರು DDಯನ್ನು ಇಶ್ಯೂ ಮಾಡ್ತಾರೆ.